ಮಾವ ಇನ್ನಿಲ್ಲ ಅಂದ್ಕೊಂಡೇ ಇರಲಿಲ್ಲ. ಸಡನ್ನಾಗಿ ಆಗಿದ್ದು ಡೆತ್ತು. ಆರಾಮಾಗಿದ್ದಿದ್ದ ಮನುಷ್ಯ ಈ ಥರ ಆಗುತ್ತೆ ತಕ್ಷಣ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಹುಟ್ಟು ಸಾವು ಬಗ್ಗೆ ಯಾರಿಗೆ ಗೊತ್ತಿರುತ್ತೆ ಹೇಳಿ? ಅದ್ರ ಬಗ್ಗೆ ಯಾರಿಗೂ ಗೊತ್ತಾಗಲ್ಲ. ಇವತ್ತಿರೋರು ನಾಳೆ ಖಂಡಿತ ಇರಲ್ಲ. ಇವತ್ತು ಚೆನ್ನಾಗಿರ್ತಾರೆ, ನಾಳೆನೇ ಅವರಿಲ್ಲ ಅಂತ ನ್ಯೂಸ್ ಬಂದುಬಿಡುತ್ತೆ. ಮಗಳಿಗೆ ಬಾಯಿ ಮಾಡಿ ಹೋಗಿದ್ದು ನಾನು ಆವಾಗ ಅಂದ್ಕೊಂಡಿರಲಿಲ್ಲ. ಇದೇ ಅವ್ರದ್ದು ಕೊನೆಯದಾಗಿ ಮಗುನ ಮಾತಾಡ್ಸಿದ್ದಿದೆ ಕೊನೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಬಾಯಿ ಮಾಡಿ ಹೋದ್ರು. ಪಾಪುಗೆ ಮದುವೆ ಮಾಡಿಸಿದ್ದು ಹುಡುಗ ನೋಡಿದ್ದವ್ರೆ. ಕೊನೆಯದಾಗಿ ಅವ್ರನ್ನ ನೋಡೋ ಭಾಗ್ಯ ನನಗೆ ಸಿಕ್ತು ಅಂತಲೇ ಹೇಳ್ಬೋದು. ಮನುಷ್ಯ ಅಂದರೆ ಎಲ್ಲ ತಪ್ಪು ಮಾಡ್ತಾನೆ, ಯಾವುದೋ ಒಂದು ತಪ್ಪು ಮಾಡಿರ್ತಾನೆ ಪ್ರತಿಯೊಬ್ಬ ಮನುಷ್ಯ. ಅವ್ರು ಮಾಡಿರೋ ತಪ್ಪನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಅವ್ರು ನಮಗೆ ಮಾಡಿರೋ ಒಳ್ಳೇದು ಚಿಕ್ಕದಾಗಿ ಕಾಣಿಸುತ್ತೆ. ಅದೇ ನಾವು ಅವ್ರು ಮಾಡಿರೋ ಒಳ್ಳೆತನ ನಾವು ನೆನೆಸ್ಕೊಂಡ್ರೆ ಅವ್ರು ಮಾಡಿರೋ ತಪ್ಪುಗಳೆಲ್ಲ ಚಿಕ್ಕದಾಗೆ ಕಾಣಿಸುತ್ತೆ. ತಮ್ಮ ಮಕ್ಕಳು ಇದ್ದಾರೆ ನೋಡಿ ಅಂತ ಹೇಳ್ದಿರ ಇದ್ದಿದ್ದರೆ ಮೋಸ್ಟ್ಲಿ ನನ್ನ ಹಸ್ಬೆಂಡ್ ನನಗೆ ಸಿಗ್ತಾನೆ ಇರಲಿಲ್ಲ. ನೋಡಿ ಹುಡುಗನ ನೋಡಿ ಮದುವೆ ಮಾಡಿಸಿದ್ದಾರೆ. ನಿಜವಾಗ್ಲೂ ಅದು ನನ್ನ ಲೈಫ್ ಲಾಂಗ್ ಅದನ್ನು ನೆನೆಸ್ಕೊತೀನಿ ನಾನು. ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿರ್ಬೇಕಿತ್ತು ಅಂತ ಅಂದ್ಬಿಟ್ಟು. ಸೊ ನಂದು ಮಿಸ್ಟೇಕ್ ಇದ್ದಾವೆ. ಹರ್ಷು ಹೆಗಲ ಮೇಲೇ ಹೋದರು. ಅವರು ಹಾಗೆ ಪ್ರಾಣ ಬಿಟ್ಟರು ಕಾರಲ್ಲಿ ಹೋಗುವಾಗ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗಾಯತ್ರಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನೀವು ತಮಿಳೇನೋ ಟೈಟಲ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ನಾನು ನಮ್ಮ ಮಾವ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನಮ್ಮ ಮಾವ ಇನ್ನಿಲ್ಲ. ಅವರು ನನಗೆ ಮಾವ ಆಗ್ತಾರೆ, ನನ್ನ ಹಸ್ಬೆಂಡ್ಗೆ ದೊಡ್ಡಪ್ಪ ಆಗ್ತಾರೆ. ಅಂದ್ಕೊಂಡೇ ಇರಲಿಲ್ಲ. ಸಡನ್ನಾಗಿ ಆಗಿದ್ದು ಡೆತ್ತು. ಅಂದ್ಕೊಂಡೇ ಇರಲಿಲ್ಲ. ಯಾರೂ ಆರಾಮಾಗಿದ್ದಿದ್ದ ಮನುಷ್ಯ ಈ ಥರ ಆಗುತ್ತೆ ತಕ್ಷಣ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಏನಾಯಿತು ಅಂತಂದರೆ, ಸೊ ನಮ್ಮ ಮಾವ ಅವರು ಅವರಪ್ಪ ಕಾರ್ಯಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಕೊಟ್ಟಂಪಲ್ಲಿಗೆ ಬಂದಿರ್ತಾರೆ. ಅಂದರೆ ನನ್ನ ಗಂಡನ ಮನೆಗೆ ಬಂದಿರ್ತಾರೆ. ಅವತ್ತು ಕಾರ್ಯ ಎಲ್ಲ ಆಯಿತು. ನಾನು ಕೂಡ ಹೋಗಿದ್ದೆ. ಅದು ಲಾಗು ಕೂಡ ಮಾಡಿದ್ದೀನಿ ನಾನು ವೀಡಿಯೋದಲ್ಲಿ ನೋಡ್ಬೋದು. ಬಟ್ ಅವ್ರನ್ನ ತೋರಿಸಿಲ್ಲ ನಾನು. ಅವತ್ತಿಂದ ಇಲ್ಲೇ ಇದ್ದರು ಅವರು. ಚೆನ್ನಾಗೇ ಇದ್ದರು. ಅಂದರೆ ಅವ್ರಿಗೆ ಒಂದು 65 ವರ್ಷ ಹಂಗಾಗಿದೆ. ಇನ್ನೂ ಜಾಸ್ತಿನೇ ಆಗಿದೆ ಅವ್ರಿಗೆ. ಆರೋಗ್ಯವಾಗಿ ಚೆನ್ನಾಗೇ ಇದ್ದರು ಅವರು. ಮನೇಲಿ ನಮ್ಮ ಅಜ್ಜಿ ಜೊತೆ ಮತ್ತು ಸೀತತ್ತೆ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಎಲ್ಲ ಚೆನ್ನಾಗೇ ಇದ್ದರು. ಸಡನ್ನಾಗಿ ಏನಾಯಿತು ಅಂತಂದರೆ ಅವ್ರಿಗೆ ಹುಷಾರು ತಪ್ಪಿತು. ಸೊ ಅವಾಗ ನನ್ನ ಹಸ್ಬೆಂಡ್ನ ಕರೀತಾಯಿದ್ರು ಫೋನ್ ಮಾಡಿ. ಈ ಥರ ನಿಮ್ಮ ದೊಡ್ಡಪ್ಪಗೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ತೋರಿಸ್ಬೇಕು, ಬಂದು ಕರ್ಕೊಂಡೋಗು ಹಾಸ್ಪಿಟ್ಲಿಗೆ ತೋರಿಸು ಅಂತ ಹೇಳ್ತಾಯಿದ್ರು. ಸೊ ನನ್ನ ಹಸ್ಬೆಂಡು ಕಾರಲ್ಲಿ ಅವ್ರನ್ನ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗಿದ್ದಾರೆ 2-3 ಸರಿ. ಏನು ಅಂತಂದರೆ ಹಾಸ್ಪಿಟ್ಲಲ್ಲಿ ತೋರಿಸಿದಾಗ ಸರಿ ಹೋಗ್ತಾಯಿದ್ರು. ಆಮೇಲೆ ಮತ್ತೆ ಏನಾದರೂ ಹಂಗೆ ಹುಷಾರು ತಪ್ತಾಯಿದ್ರು, ಅವಾಗ ಮತ್ತೆ ಕರ್ಕೊಂಡು ಹೋಗ್ತಾಯಿದ್ರು. ಅವತ್ತು ದೀಪಾವಳಿ ಹಬ್ಬ. ನಾವು ದೀಪಾವಳಿ ಹಬ್ಬನ ಆಚರಿಸ್ತಾ ಇದ್ವಿ. ಅಂದರೆ ಏನು ಅಂತಂದರೆ ಈ ಥರ ಸೀರಿಯಸ್ ಕೇಸ್ ಅಂತ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಅವಾಗ. ಈ ಥರ ಆಗುತ್ತೆ ಅಂತ ಯಾರಿಗೂ ಹುಟ್ಟು ಸಾವು ಬಗ್ಗೆ ಯಾರಿಗೆ ಗೊತ್ತಿರುತ್ತೆ ಹೇಳಿ? ಅದ್ರ ಬಗ್ಗೆ ಯಾರಿಗೂ ಗೊತ್ತಾಗಲ್ಲ. ಇವತ್ತಿರೋರು ನಾಳೆ ಖಂಡಿತ ಇರಲ್ಲ. ಇವತ್ತು ಚೆನ್ನಾಗಿರ್ತಾರೆ, ನಾಳೆನೇ ಅವರಿಲ್ಲ ಅಂತ ನ್ಯೂಸ್ ಬಂದುಬಿಡುತ್ತೆ. ಸೊ ಆ ಥರ ಸಂದರ್ಭನೂ ಆಗಿರೋದಿಲ್ಲಿ. ಆಮೇಲೆ ನಾವು ಹಬ್ಬ ಆಚರಿಸ್ತಾ ಇದ್ವಿ ಖುಷಿಯಿಂದ. ಅಲ್ಲಿ ಆ ಮನೇಲಿ ಮಾತ್ರ ಅವ್ರಿಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಏನು ಹಬ್ಬ ಮಾಡಿರಲಿಲ್ಲ. ನಾವು ಆಮೇಲೆ ಸರಿ ಏನು ಹಬ್ಬ ಮಾಡೋದು ಬೇಡ ಅಂತ ಅಂದ್ಕೊಂಡು ಈ ಹೊಸ ಮನೇಲಿ ನಾವು ಮಾಡ್ತಿರೋದು ದೀಪಾವಳಿ ಮೊದಲನೇ ಹಬ್ಬ ಅಲ್ವಾ. ಸೊ ಅದಕ್ಕೆ ಸರಿ ಮಾಡೋಣ ಮಗು ಜೊತೆ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ನಾವು ಹಬ್ಬ ಮಾಡ್ತಾಯಿದ್ವಿ. ಆಮೇಲೆ ಮತ್ತೆ ಬಂತು ಅವ್ರಿಗೆ ಹುಷಾರಿಲ್ಲ, ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು, ಮೈ ತಣ್ಣಗಾಗಿದೆ ಅಂತ ಅಂದ್ಬಿಟ್ಟು ಹರ್ಷ ಅವ್ರ ಅತ್ತೆ ಕಾಲ್ ಮಾಡಿದ್ರು ಹತ್ಕೊಂಡು. ಸೊ ಆವಾಗ ಸ್ವಲ್ಪ ಭಯ ಆಯಿತು ನಮಗೂ. ಆಮೇಲೆ ನಾನು ಬಂದೆ ನನ್ನ ಹಸ್ಬೆಂಡ್ ಜೊತೆ. ಪಾಪ ಅವ್ರಿಗೆ ಹುಷಾರಿಲ್ಲಲ್ಲ, ಏನಾಗಿದೆ ನೋಡೋಣ ಮಾತಾಡ್ಸೋಣ ಅಂತ ಬಂದೆ. ಆಮೇಲೆ ನಾನು ನನ್ನ ಹಸ್ಬೆಂಡು ಪಾಪು 3 ಕಾರಲ್ಲಿ ಹೋದ್ವಿ ಅಲ್ಲಿ ನಮ್ಮ ಅತ್ತೆ ಮನೆಗೆ. ಅಲ್ಲಿ ಹೋದಾಗ ಅವ್ರ ಪರಿಸ್ಥಿತಿ ಅಂತೂ ನೋಡೋಕ್ಕಾಗಲಿಲ್ಲ. ನಿಜವಾಗ್ಲೂ ತುಂಬ ಸುಸ್ತಾಗಿ ಹೋಗಿದ್ರು. ಸರಿಯಾಗಿ ಉಸಿರಾಡೋಕ್ಕಾಗ್ತಾಯಿರಲಿಲ್ಲ. ಆದರೂ ಏನು ಅಂತಂದರೆ ಅಂಥ ಪರಿಸ್ಥಿತಿಯಲ್ಲೂ ಕೂಡ ಅವರೊಬ್ಬರೇ ನಿಂತ್ಕೊಂಡು ಓಡಾಡ್ತಾಯಿದ್ರು. ನಿಜವಾಗ್ಲೂ ಗಟ್ಟಿ ಜೀವ ಅಂತಲೇ ಹೇಳ್ಬೋದು.
ಓಡಾಡ್ತಾಯಿದ್ರು, ಯಾರ ಸಹಾಯನೂ ತೊಗೊಂಡಿರೋ ಓಡಾಡ್ತಾಯಿದ್ರು. ಬೆಳಗಿಂದ ಏನೂ ತಿಂದಿಲ್ಲ ಅಂತ ಹೇಳಿದ್ರು. ಆಮೇಲೆ ಗಂಜಿನೂ ಸರಿಗೆ ಕುಡ್ದಿಲ್ಲ ಅಂತ ಹೇಳಿದ್ರು. ಮೈಯೆಲ್ಲ ತಣ್ಣಗಾಗ್ತಾಯಿದೆ, ಸರಿಗೆ ಮಾತಾಡ್ತಾ ಇಲ್ಲ ಅಂತೆಲ್ಲ ಹೇಳಿರೋದಕ್ಕೆ ಸೀರಿಯಸ್ ಆಗಿಬಿಟ್ಟಿದೆ ಅಂತ ಆವಾಗೇ ಅನ್ನಿಸ್ಬಿಡ್ತು. ತುಂಬ ಭಯ ಆಯಿತು. ಫಸ್ಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹತ್ರದಲ್ಲಿ ಯಾವುದೂ ಒಳ್ಳೆ ಆಸ್ಪತ್ರೆ ಇಲ್ಲ. ಅದಕ್ಕೆ ನಾವು ಚೇಳೂರು ಅಂದರೆ ಇಲ್ಲಿಂದ 15 ಕಿಲೋಮೀಟ್ರ್ ಆಗುತ್ತೆ. ಸೊ ಅಲ್ಲಿಗೆ ಕರ್ಕೊಂಡು ಹೋದಾಗ ಆಮೇಲೆ ಏನು ಅಂತಂದರೆ ನಾನು ನಂಗೆ ಆ ಟೈಮಲ್ಲಿ ಅವ್ರನ್ನ ಹೇಗೆ ಮಾತಾಡ್ಸೋದು ಅಂತಲೂ ಗೊತ್ತಾಗಲಿಲ್ಲ. ನಾನು ಮಾತಾಡ್ಸೋಕ್ಕೂ ಹೋಗಲಿಲ್ಲ. ಆಮೇಲೆ ಅವರು ನಾನು ಪಾಪುನ ಎತ್ಕೊಂಡಿದ್ನಲ್ಲ, ನನ್ನ ಪಾಪು ನೋಡಿ ಬಾಯ್ ಮಾಡಿ ಹೋದ್ರು ಅವರು. ನಿಜವಾಗ್ಲೂ ಒಂಥರ ಅನಿಸ್ಬಿಡ್ತು ನನಗೆ. ತುಂಬ ಅದು ಹಂಗೆ ಇನ್ನೂ ಕಣ್ಮುಂದೆ ಇದೆ, ನನ್ನ ಮಗಳಿಗೆ ಬಾಯ್ ಮಾಡಿ ಹೋಗಿದ್ದು. ನಾನು ಆವಾಗ ಅಂದ್ಕೊಂಡಿರಲಿಲ್ಲ ಇದೇ ಅವ್ರದ್ದು ಕೊನೆಯದಾಗಿ ಮಗುನ ಮಾತಾಡ್ಸಿದ್ದಿದೆ ಕೊನೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಬಾಯ್ ಮಾಡಿ ಹೋದರು ಪಾಪುಗೆ. ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋದರು ನನ್ನ ಹಸ್ಬೆಂಡು. ಅಲ್ಲಿ ಆಸ್ಪತ್ರೆಯಲ್ಲಿ ತೋರಿಸಿದ್ರು ಏನಾಗಿದೆ ಏನು ಅಂತ. ಅಲ್ಲಿಗೆ ಒಂದು ಸ್ವಲ್ಪ ಪಲ್ಸ್ ಎಲ್ಲ ಕಡಿಮೆ ಆಗಿಬಿಟ್ಟಿದೆ, BP ಎಲ್ಲ ಕಡಿಮೆ ಆಗಿಬಿಟ್ಟಿತ್ತು. ಆಮೇಲೆ ತುಂಬ ಸುಸ್ತಾಗಿದ್ದರು. ಗ್ಲೂಕೋಸ್ ಎಲ್ಲ 2-3 ದಿನದಿಂದ ಕಂಟಿನ್ಯೂಸ್ ಆಗಿ ಅವ್ರಿಗೆ ಆಸ್ಪತ್ರೆಗೆ ಹೋದಾಗೆಲ್ಲ ಗ್ಲೂಕೋಸ್ ಎಲ್ಲ ಕೊಡ್ತಾಯಿದ್ರು. ತುಂಬ ಸುಸ್ತಾಗೋಗಿತ್ತು. ಆಮೇಲೆ ಇವಾಗ ಸೇರಿಸಿದ್ದೀವಿ, ನೋಡ್ತಿದ್ದಾರೆ ಡಾಕ್ಟರು. ಇನ್ನೂ ಏನು ಹೇಳಿಲ್ಲ ಅಂತ ಹೇಳಿದ್ರು. ಸರಿ, ಮೋಸ್ಟ್ಲಿ ಸರಿ ಹೋಗ್ಬೋದು ಅಂತ ನಾವು ಅಂದ್ಕೊಂಡ್ವಿ. ನೋಡಿದ್ರೆ ಅಲ್ಲಿಂದ ಹಾಸ್ಪಿಟ್ಲಲ್ಲಿ ಇದು ಯಾಕೋ ಇಲ್ಲ, ನೀವು ಬೇರೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಂತಂದರು. ಹಾಸ್ಪಿಟ್ಲಲ್ಲಿ ನಾವು ಏನು ಗ್ಯಾರಂಟಿ ಕೊಡೋಕ್ಕಾಗಲ್ಲ, ಬೇರೆ ಆಸ್ಪತ್ರೆಗೆ ಕರ್ಕೊಂಡೋಗಿ, ಚಿಂತಾಮಣಿಗೆ ಕರ್ಕೊಂಡೋಗಿ ಅಂತೆಲ್ಲ ಹೇಳಿದ್ರು. ಸರಿ, ಅಲ್ಲಿ ಚಿಂತಾಮಣಿಯಲ್ಲಿ ಆಸ್ಪತ್ರೆಯಲ್ಲಿ ತೋರಿಸೋಣ ಅಂತ ನನ್ನ ಹಸ್ಬೆಂಡು ಮತ್ತು ಅವ್ರು ಸೀತತ್ತೆ ಅವರು ಇಬ್ಬರು ಚಿಂತಾಮಣಿಗೆ ಹೋಗಬೇಕು ಅಂತ ಅಂದ್ಕೊಂಡು ಹೋದರು. ಆನ್ ದಿ ವೇ ಹೋಗುವಾಗಲೇ ಈ ಥರ ಅವರು ಇಲ್ಲಿಲ್ಲ ಅಂತ ಅಂದ್ಬಿಟ್ಟು ನ್ಯೂಸ್ ಬಂತು. ಅವಾಗ ತುಂಬ ಶಾಕ್ ಆಗೋಯಿತು, ತುಂಬ ಬೇಜಾರಾಗೋಯಿತು. ನಿಜ ಹೇಳ್ಬೇಕಂತಂದರೆ ಅವರೇ ನನಗೆ ಅರ್ಶನ್ ನೋಡಿ ಮದುವೆ ಮಾಡಿಸಿದ್ದು. ಹುಡುಗ ನೋಡಿದ್ದವರೇ. ಸೋಮವಾರ ಮದುವೆಗಿಂತ ಮುಂಚೆ ಸೋಮವಾರ ಅವತ್ತು ನಾನು ಸಾಯಂಕಾಲ ದೇವ್ರ ಪೂಜೆ ಮಾಡ್ತಾಯಿದ್ದೆ. ಆಗ್ತಾನೆ ದೀಪ ಹಚ್ಚಿ ದೇವ್ರ ಪೂಜೆ ಮಾಡ್ತಾಯಿದ್ದೆ. ಅದೇ ಟೈಮ್ಗೆ ಅವ್ರ ಮಿಸ್ಸಸ್ ಬಂದುಬಿಟ್ಟು ಈ ಥರ ನಮ್ಮ ತಮ್ಮನ ಮಕ್ಕಳಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ಬಗ್ಗೆ ಹೇಳಿದ್ರು. ಅವರು ಫಸ್ಟು ಇನ್ನೊಂದು ಸಂಬಂಧ ತಂದಿದ್ದರು, ಅದು ಏಜ್ ಡಿಫ್ರೆನ್ಸ್ ನಂಗೆ ಜಾಸ್ತಿ ಇತ್ತು ಅಂತ ನನಗೆ ಬೇಡ ಅಂತ ಅಂದ್ಬಿಟ್ಟೆ. ಆಮೇಲೆ ನಮ್ಮ ತಮ್ಮನ ಮಕ್ಕಳು ಇದ್ದಾರೆ, ಸೊ ಮದುವೆ ಮಾಡಬೇಕು ಅಂತಿದ್ದೀವಿ ದೊಡ್ಡವ್ರಿಗೆ ಅಂತ ಅಂದ್ಬಿಟ್ಟು ಫೋಟೋಸ್ ಎಲ್ಲ ಇದು ಮಾಡಿದ್ರು. ಸೊ ಅವತ್ತು ಅವರೇ ನೋಡಿ ಹುಡುಗ ನೋಡಿ ಮದುವೆಗೆಲ್ಲ ಮಾಡಿಸಿದ್ದು. ಸೊ ಅವರಿಂದನೇ ನನ್ನ ಲೈಫು ನನಗಿಷ್ಟೊಂದು ಒಳ್ಳೆ ಗಂಡ ಸಿಕ್ಕಿದ್ದು, ಒಂದೊಳ್ಳೆ ಲೈಫು ನನಗೆ ಅಂತ ಇಷ್ಟು ಇವಾಗ ಕುಟುಂಬ ಇದೆ ಅಂತಂದರೆ ಅದಕ್ಕೆ ಅವರೇ ಕಾರಣ. ನಿಜವಾಗ್ಲೂ ತುಂಬ ಬೇಜಾರಾಗೋಯಿತು. ಕೊನೆಯದಾಗಿ ಅವ್ರು ನಾನು ನೋಡೋ ಭಾಗ್ಯ ನನಗೆ ಸಿಕ್ತು ಅಂತಲೇ ಹೇಳ್ಬೋದು. ಮನುಷ್ಯ ಅಂದರೆ ಎಲ್ಲ ತಪ್ಪು ಮಾಡ್ತಾನೆ, ಯಾವುದೋ ಒಂದು ತಪ್ಪು ಮಾಡಿರ್ತಾನೆ ಪ್ರತಿಯೊಬ್ಬ ಮನುಷ್ಯ. ಎಲ್ಲರೂ ಪರ್ಫೆಕ್ಟಾಗಿ ಎಲ್ಲರೂ ಕರೆಕ್ಟಾಗೇ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರು ತಪ್ಪು ಮಾಡಿರ್ತಾರೆ. ಬಟ್ ನಾವು ಅವ್ರು ಮಾಡಿರೋ ತಪ್ಪನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಅವ್ರು ನಮಗೆ ಮಾಡಿರೋ ಒಳ್ಳೆಯದು ಚಿಕ್ಕದಾಗಿ ಕಾಣಿಸುತ್ತೆ. ಅದೇ ನಾವು ಅವ್ರು ಮಾಡಿರೋ ಒಳ್ಳೆತನ ನಾವು ನೆನೆಸ್ಕೊಂಡ್ರೆ ಅವ್ರು ಮಾಡಿರೋ ತಪ್ಪುಗಳೆಲ್ಲ ಚಿಕ್ಕದಾಗೆ ಕಾಣಿಸುತ್ತೆ. ಒಂದು ದಿನ ನಾನು ನನ್ನ ಅತ್ತೆ ಮನೇಲಿದ್ದಾಗ ಒಂದು ದಿನ ನಮ್ಮ ಮಾವ ಅವ್ರು ಪಟ್ಟಿದ್ದ ಕಷ್ಟ ಎಲ್ಲ ಹೇಳ್ಕೊಂಡ್ರು. ಎಷ್ಟೋ ದಿವಸ ಹೊಟ್ಟೆಗೆ ಊಟ ಇಲ್ಲದೆ ಇದ್ದೀನಿ ನಾನು, ಇಬ್ಬರು ಹೆಣ್ಮಕ್ಳಿಗೆ ಮದುವೆ ಮಾಡ್ಸೋಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ನಾನು ಏನೇನು ಮಾಡಿದ್ದೀನಿ ಅಂತ ನನಗೆ ಗೊತ್ತು ಅಂತ ಅವತ್ತು ಕಣ್ಣೀರು ಹಾಕ್ಕೊಂಡು ನನಗೆ ಅಪ್ಪ ಹತ್ರ ಎಲ್ಲ ಮಾತಾಡಿದ್ರು. ಅವತ್ತು ನನಗೂ ತುಂಬ ಬೇಜಾರಾಗೋಯಿತು. ಅವತ್ತು ಅವ್ರಿಗೆ ನಾನು ಕೇಳಿದೆ, ನಾನೇನಾದರೂ ತಪ್ಪು ಮಾಡಿದರೆ, ನನ್ನ ಕಡೆಯಿಂದ ಏನಾದರೂ ಮಿಸ್ಟೇಕ್ ಆಗಿದರೆ ಸಾರಿ ಮಾವ ಅಂತ ಕೇಳಿದ್ದೆ. ಇನ್ನೇನು ಸಾರಿ ಕೇಳಬೇಡ, ಅದೆಲ್ಲ ಏನಿಲ್ಲ ಬಿಡು ಅಂತ ಅಂದ್ಬಿಟ್ಟು ಮೀನ್ಸ್ ಹೆಂಗೆ ಅಂತಂದರೆ, ಬೇಡ ನೀನೇನು ಸಾರಿ ಕೇಳಬೇಡ, ನಿಂದೇನು ತಪ್ಪಿಲ್ಲ ಆ ಥರ ಹೇಳಿದರು ಅವರು. ಇವತ್ತಿಗೆ ನಾನು ನೆನೆಸ್ಕೊಳ್ಳೋದೇ ಅದು. ನನಗೆ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿಸಿದ್ದಾರೆ ಅವರು, ಅದನ್ನೇ ನಾನು ನೆನೆಸ್ಕೊಳ್ಳೋದು.
ಇವಾಗೂ ನಾನು ತುಂಬ ಮಿಸ್ ಮಾಡ್ಕೊತೀನಿ ಇವಾಗ. ಅಂದರೆ ಏನು ಗೊತ್ತಾ, ಅವರಿದ್ದಾಗ ಅಷ್ಟು ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ ನಾವು. ಬಟ್ ಇವಾಗ ಅನಿಸುತ್ತೆ ಅವ್ರ ಹತ್ರ ಮಾತಾಡಬೇಕಿತ್ತು, ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು ಅಂತ ಅನಿಸುತ್ತೆ. ನಾವು ಮನುಷ್ಯರೇ ಹಂಗೆ, ಇದ್ದಾಗ ಏನೋ ಒಂದು ಜಗಳ ಆಡಿಕೊಂಡು ಇಲ್ಲ ಏನೋ ಮಾತಾಡ್ದಿರೋನೋ ಇಲ್ಲ ಯಾವಾಗಾದರೂ ಸಿಕ್ಕಿದಾಗ ಮಾತಾಡೋಣ ಆ ಥರ ಒಂದು ಸ್ವಲ್ಪ ದೂರ ಇದ್ಬಿಡ್ತೀವಿ. ನಮ್ಮದೇ ಬ್ಯುಸಿ ಲೈಫಲ್ಲಿ ನಾವು ಇದ್ಬಿಡ್ತೀವಿ. ಅವ್ರು ಹೋದ್ಮೇಲೆ ಅನಿಸುತ್ತೆ, ಅಯ್ಯೋ ಇವ್ರ ಜೊತೆ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು, ಅವ್ರ ಜೊತೆ ಇರಬೇಕಿತ್ತು, ಚೆನ್ನಾಗಿ ಮಾತಾಡಬೇಕಿತ್ತು ಅಂತ ಅನಿಸುತ್ತೆ. ಬಟ್ ಇವತ್ತಿಗೆ ಅವರಿಲ್ಲ. ಅವ್ರ ಬಾಡಿ ಇಲ್ಲಿ ಮನೆಗೆ ಬಂದಾಗ ಅವ್ರ ಬಾಡಿನೆಲ್ಲ ನೋಡಿದೆ. ಅವ್ರ ಮುಖ ನೋಡಿ ನಂಗೆ ತುಂಬ ಬೇಜಾರಾಗೋಯಿತು. ಕಣ್ಣು ಹಾಗೆ ಓಪನ್ ಆಗಿತ್ತು. ನಾನು ಅದು ನೋಡಿ ನಂಗೆ ತುಂಬ ಒಂಥರ ನಂಗೆ ಕಣ್ಣಲ್ಲಿ ನೀರೇ ಬಂದುಬಿಡ್ತು. ಸೊ ಅವರು ನಮಗೆ ಮಾಡಿದ್ದು ಒಳ್ಳೆಯದು ಅದೇ ನೆನಪಾಗೋಯ್ತು. ಸೊ ಆ ದಿನ ಅವ್ರು ನೋಡಿ ತುಂಬ ಬೇಜಾರಾಗೋಯಿತು. ಸೊ ಇಲ್ಲಿ ಮನೆ ಹತ್ರ ಅವ್ರ ಬಾಡಿ ಬಂದಾಗ ನಾನು ನನ್ನ ಮಗಳನ್ನೂ ಕರ್ಕೊಂಡು ಹೋದೆ. ನಿಜವಾಗ್ಲೂ ಆ ಟೈಮಲ್ಲಿ ಅವ್ರನ್ನ ನಂಗೆ ನೋಡಿ ಹಂಗೆ ಅಲ್ಲೇ ನಿಂತ್ಕೊಂಡಿರೋಕ್ಕಾಗಲಿಲ್ಲ. ಮೊಕ್ಕೊಂಡು ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವ್ರ ಹತ್ರ ಕೇಳಿಕೊಂಡು ಬಂದು ಅಲ್ಲೇ ನಿಂತ್ಕೊಂಡಿದ್ದಾಗ ನನಗೆ ಅವ್ರು ಮಾಡಿದ್ದು ಒಳ್ಳೆಯದೇ ನೆನಪಾಯ್ತು ನನಗೆ. ಇಷ್ಟು ಒಳ್ಳೆ ಹುಡ್ಗನ್ನ ನೋಡಿ ನನಗೆ ಮದುವೆ ಮಾಡಿಸಿದ್ದಾರೆ ಅವರು. ಇವತ್ತು ಅವ್ರು ಇಲ್ವಲ್ಲ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ತುಂಬ ಅಳು ಬಂದುಬಿಡ್ತು. ಅವರು ಅವ್ರ ತಮ್ಮ ಮಕ್ಕಳು ಇದ್ದಾರೆ ನೋಡಿ ಅಂತ ಹೇಳ್ದಿರ ಇದ್ದಿದ್ದರೆ ಮೋಸ್ಟ್ಲಿ ನನ್ನ ಹಸ್ಬೆಂಡ್ ನನಗೆ ಸಿಗ್ತಾನೆ ಇರಲಿಲ್ಲ. ಹುಡುಗನ ನೋಡಿ ಮದುವೆ ಮಾಡಿಸಿದ್ದಾರೆ. ನಿಜವಾಗ್ಲೂ ಅದು ನನ್ನ ಲೈಫ್ ಲಾಂಗ್ ಅದನ್ನು ನೆನೆಸ್ಕೊತೀನಿ ನಾನು. ಅವ್ರನ್ನ ನಮ್ಮ ಮಾವನ ಮಿಸ್ ಮಾಡ್ಕೊಂಡಿರೋದಕ್ಕೆ ನನಗೆ ಇವಾಗ ಬೇಜಾರಾಗ್ತೈತೆ. ನನಗೆ ಇವಾಗ ತುಂಬ ಅನ್ನಿಸ್ತಾ ಇದೆ, ಅವರಿದ್ದಾಗ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿರ್ಬೇಕಿತ್ತು ಅಂತ ಅಂದ್ಬಿಟ್ಟು. ಸೊ ನನ್ನದು ಮಿಸ್ಟೇಕ್ ಇದ್ದಾವೆ, ಬಟ್ ಗೊತ್ತಾಗಲ್ಲ ಅಲ್ವಾ. ಅವರು ಇಲ್ಲಿ ಜಾಸ್ತಿ ಬರ್ತಾ ಇರಲಿಲ್ಲ, ನಾವು ಅಲ್ಲಿ ಹೋಗ್ತಾ ಇರಲಿಲ್ಲ. ಸೊ ಮಾತಾಡ್ಸೋಕ್ಕಾಗ್ತಾ ಇರಲಿಲ್ಲ ಅವ್ರನ್ನ. ನನ್ನ ಹಸ್ಬೆಂಡ್ ಅಂತೂ ಕೊನೆ ಟೈಮಲ್ಲಿ ನನ್ನ ಹಸ್ಬೆಂಡ್ ಜೊತೆಗೆ ಇದ್ದರು. ಅವ್ರ ಜೊತೆಗೆ ನಮ್ಮ ಮಾವ ನನ್ನ ಹಸ್ಬೆಂಡು ಹರ್ಷು ಹೆಗಲ ಮೇಲೇ ಹೋದರು. ಅವರು ಹಾಗೆ ಪ್ರಾಣ ಬಿಟ್ಟರು ಕಾರಲ್ಲಿ ಹೋಗುವಾಗ. ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಅದಕ್ಕೆ ಪ್ರತಿಯೊಬ್ಬರು ಅಷ್ಟೇ, ಯಾರೇ ಆಗಲಿ, ಏನೇ ಕೋಪ ಇರಲಿ, ಏನೇ ದ್ವೇಷ ಇರಲಿ, ಏನೇ ಜಗಳ ಆದರೂ ಕೂಡ, ಏನೇ ಆದರೂ ಕೂಡ ಅದು ಆ ಟೈಮು ಆ ಸಂದರ್ಭ ಅಷ್ಟೇ. ಯಾರು ಬೇಕು ಅಂತ ಅಂದ್ಬಿಟ್ಟು ಜಗಳಗಳು ಮಾಡ್ಕೊಳ್ಳಲ್ಲ. ಆ ಟೈಮು ಬ್ಯಾಡಾಗಿರುತ್ತೆ. ಆ ಟೈಮಲ್ಲಿ ಕೆಲವೊಂದು ಆಗಬಾರ್ದು ಜಗಳಗಳು, ಮಾತುಗಳು ಬಂದುಬಿಡುತ್ತೆ. ಸೊ ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ವ್ಯಕ್ತಿಯಿಂದ ದೂರ ಇರೋದಕ್ಕಿಂತ, ಮಾತಾಡ್ಸ್ದಿರ ಇರೋದಕ್ಕಿಂತ ಅದನ್ನೆಲ್ಲ ಮರೆತು ಅವ್ರ ಜೊತೆ ಇರೋದು ಒಳ್ಳೆಯದು. ಅವ್ರ ಜೊತೆ ಮಾತಾಡ್ಕೊಂಡು ಖುಷಿಯಾಗಿರೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಯಾಕಂದರೆ ಒಂದು ಸ್ವಲ್ಪ ಅಭಿಪ್ರಾಯ ಬಂದಾಗ ನಾವು ಫುಲ್ಲು ತುಂಬ ದೂರ ಹೋಗ್ಬಿಡ್ತೀವಿ. ಅಟ್ಲೀಸ್ಟ್ ಮಾತಾಡೋಕ್ಕೂ ಹೋಗಲ್ಲ ನಾವು, ಹಂಗೆ ಮಾಡ್ಕೊಂಬಿಡ್ತೀವಿ. ಇವತ್ತಿಗೆ ಆ ವ್ಯಕ್ತಿ ಇಲ್ಲ ಅಂದಾಗ ಅವಾಗ ಅನಿಸುತ್ತೆ, ಅಯ್ಯೋ ಅವ್ರ ಹತ್ರ ಮಾತಾಡ್ಕೊಂಡು ಇರ್ಬೋದಿತ್ತು ಚೆನ್ನಾಗಿ ಅಂತ. ನಾನು ಅವ್ರನ್ನ ಮಾವ ಅಂತಲೂ ಕರೀತಾ ಇರಲಿಲ್ಲ ಸರಿಯಾಗಿ, ಅಂದರೆ ಜಾಸ್ತಿ ಮಾತಾಡ್ತಾ ಇರಲಿಲ್ಲ ನಾನು. ಯಾಕಂದರೆ ಅವರು ಈ ಕಡೆನೂ ಬರ್ತಾ ಇರಲಿಲ್ಲ. ನಾವು ಇಲ್ಲಿ ಮನೆ ಕಟ್ಕೊಂಡು ಬಂದಮೇಲೆ ನಾವು ಅಲ್ಲೂ ಅವ್ರ ಮನೆಗೂ ಹೋಗಿರಲಿಲ್ಲ. ಸೊ ಇವಾಗ ಅನ್ನಿಸ್ತಾ ಇದೆ, ಬಾಯಿ ತುಂಬ ಮಾವ ಅಂತ ಕರೆದವ್ರನ್ನ ಅವ್ರ ಹತ್ರ ಚೆನ್ನಾಗಿ ಮಾತಾಡಿಸ್ಬೇಕಿತ್ತು ಅಂತ ಇವಾಗ ಅನ್ನಿಸ್ತಾ ಇದೆ. ಬಟ್ ಅಷ್ಟೇ, ಹೋದ್ಮೇಲೆ ನಾವು ಎಷ್ಟೇ ಕಣ್ಣೀರು ಹಾಕಿದ್ರೂ ಪ್ರಯೋಜನಕ್ಕೆ ಬರೋಲ್ಲ. ಬಟ್ ನನಗೆ ಅವರು ಒಂದು ಒಳ್ಳೆ ಹುಡ್ಗನ ನೋಡಿ ಮದುವೆ ಮಾಡಿಸಿದ್ರು ಅಂತ ತುಂಬ ಅನಿಸುತ್ತೆ. ಅದೊಂದು ಪುಣ್ಯದ ಕೆಲಸ ಅವ್ರು ನನಗೆ ಮಾಡಿಕೊಟ್ರು. ಮಗಳಾಗೆ ನೋಡ್ತಾಯಿದ್ರು ಅವರು. ಅದೊಂದು ಒಳ್ಳೆ ಕೆಲಸ ನನಗೆ ಮಾಡಿಕೊಟ್ಟಿದ್ದಕ್ಕೆ ಇವತ್ತು ನನಗೊಂದು ಒಳ್ಳೆ ಜೀವನ ಅಂತ ಇದೆ. ಸೊ ಅದನ್ನು ನಾನು ಖಂಡಿತ ನೆನೆಸ್ಕೊತೀನಿ, ಪದೇ ಪದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ನಮ್ಮ ಮಾವ ಮನ್ಸಿಗೆ ನಾನು ಬೇಜಾರು ಮಾಡಿಸಿದ್ದೇನೋ ಒಂದು ಸಮಯದಲ್ಲಿ ಅಂತ ನನಗನ್ಸುತ್ತೆ. ಅದಕ್ಕೆ ನಾನು ಸಾರಿ ಕೇಳಿದೆ. ಅವ್ರು ನನ್ನ ಕ್ಷಮಿಸಿದ್ರು ಕೂಡ. ಆದರೆ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ, ಅವ್ರನ್ನ ಚೆನ್ನಾಗಿ ಮಾತಾಡ್ಸೋಕ್ಕಾಗಲಿಲ್ಲ ಅಂತ ಇವಾಗ ಸ್ವಲ್ಪ ನೋವಾಗ್ತಾ ಇದೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ನೀವು ಅಷ್ಟೇ ನಮ್ಮ ಮಾವಂಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ಳಿ ದೇವ್ರ ಹತ್ರ.
ಯಾ ಯಾರ ಹತ್ರನೂ ದ್ವೇಷ ಇಟ್ಕೊಬೇಡಿ. ಮಾತಾಡಿಸಿ ಇವತ್ತಿರೋರು ನಾಳೆ ಇರಲ್ಲ. ಸೊ ಚೆನ್ನಾಗಿ ಮಾತಾಡ್ಸ್ಕೊಂಡಿರಿ. ಅವ್ರು ಹೋದ್ಮೇಲೆ ನಮಗೆ ಒಂದು ಗಿಲ್ಟ್ ಕಾಡಬಾರ್ದು. ಸೊ ಅದಕ್ಕೆ ಯಾರ ಮೇಲೂ ದ್ವೇಷ ಬೇಡ. ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದನೇ ನೋಡೋಣ ಅಂತ ನಾನು ನನ್ನ ಈ ನೋವನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಅಂದರೆ ಎಲ್ಲರೂ ಪ್ರತಿಯೊಂದು ಶೇರ್ ಮಾಡ್ಕೊತಾರೆ. ಯೂಟ್ಯೂಬರ್ಸ್ ಆದಮೇಲೆ ನಾವು ಎಲ್ಲ ಪ್ರತಿಯೊಂದು ಶೇರ್ ಮಾಡಿಕೊಂಡ್ರೇ ನಿಮಗೂ ಗೊತ್ತಾಗುತ್ತೆ ನಮ್ಮ ಜೀವನದಲ್ಲಿ ಏನಾಗ್ತಾಯಿದೆ, ನಾವು ಮಾಡಿದ ತಪ್ಪೇನು, ನಾವು ಹೇಗೆ ಬದುಕ್ತಾ ಇದ್ದೀವಿ, ನಾವು ಮಾಡಿರೋದು ಹೇಗಿದ್ದೀವಿ ನಾವು ಏನು ಅಂತ ಪ್ರತಿಯೊಂದು ಗೊತ್ತಾಗುತ್ತೆ. ಸೊ ಎಲ್ಲನೂ ಶೇರ್ ಮಾಡ್ಕೊತಾನೆ ಬಂದಿದ್ದೀನಿ. ಇದನ್ನು ಶೇರ್ ಮಾಡ್ಕೊಳ್ಳೋಣ. ರೆಗ್ಯುಲರಾಗಿ ನನ್ನ ಲಾಗ್ಸ್ ನೋಡೋರು ಇರ್ತಾರಲ್ಲ, ಸೊ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು. ಅದಕ್ಕೆ ನಮ್ಮ ಮಾವ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ಒಬ್ಬ ವ್ಯಕ್ತಿನ ಕಳ್ಕೊಂಡ ಮೇಲೇ ಗೊತ್ತಾಗುತ್ತೆ ಅವ್ರ ಬೆಲೆ ಏನು ಅಂತ. ಅವ್ರು ಇರೋವರೆಗೂ ಗೊತ್ತೇ ಆಗಲ್ಲ, ಅವ್ರು ಹೋದ್ಮೇಲೇ ಗೊತ್ತಾಗುತ್ತೆ ಒಂದು ಜೀವದ ಬೆಲೆ ಏನು ಅಂತ. ಸೊ ಆದಷ್ಟು ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರೋಣ ಅಂತ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋಯಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ಕ್ಷಮಿಸಿ. ಸೊ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.